ಒಬ್ಬೊಬ್ರು ಸಾಕಾಗಕ್ಕಿಲ್ಲ ಅಂತ ಇಬ್ಬಿಬ್ರು ಒಟ್ಟಿಗೆ ಬಂದಿದ್ದೀರಾ? ಪೊಲೀಸಪ್ಪ, ಇನ್ನೂ 2 ಲಾಟಿ ಕೊಡು, ಸೂರಜ್ ಕಡೆ. ಹೇಯ್, ಇವ್ರು ಚಿಕ್ಕಪ್ಪನಿಗೆ ಊಟ ತರೋ ಕೇಳಿದ್ದೆ, ಅವನೇನಾದ್ರೂ ಒಳಗಡೆ ಬಂದ್ಬಿಟ್ಟನು. ಹೋಗಲ್ಲೇ ತಡಿಯೋ. ರೀ, ಎಲ್ರಿ ಹೋಗ್ತಾ ಇದ್ದೀರಾ? ಸರ್, ಬೆಳಗಿಂದ ನನ್ನ ಮಗ ಏನು ತಿಂದಿಲ್ಲ. ಒಂದೇ ಒಂದು ನಿಮಿಷ ಅವನಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ರೀ, ಹಂಗೆಲ್ಲ ಬಿಡಕ್ಕಾಗೋದಿಲ್ಲ ರೀ. ಕೊಡ್ರಿ, ನಾನೇ ಕೊಡ್ತೀನಿ. ಸರ್, ಭರತ್ ಸರ್ ಹೇಳಿದಾರೆ ಊಟ ತಂದು ಕೊಡಿ ಅಂತ. ನೀವೇನು ಸರ್ ಬಿಡಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ? ಏನು ನಡೀತಾ ಇದೆ ಇಲ್ಲಿ? ರೀ, ಅವೆಲ್ಲ ಗೊತ್ತಾಗೋದಿಲ್ಲ ನಿಮ್ಗೆ. ಕೊಡ್ರಿ, ಊಟ ನಾನೇ ಕೊಡ್ತೀನಿ. ಸರ್, ಒಂದೇ ಒಂದು ನಿಮಿಷ ಊಟ ಕೊಟ್ಟು ಅವ್ನ ಮುಖ ನೋಡ್ಕೊಂಡು ಬರ್ತೀನಿ. ಆಗಲ್ಲ ಅಂತ ಹೇಳ್ಬೇಡಿ ಸರ್, ಪ್ಲೀಸ್. ಈಗೇನು ಊಟ ಕೊಡ್ಬೇಕಾ ಬೇಡವಾ? ಯಾಕೋ ಮಾದೇವ ಹೊಡ್ಸ್ಕೊಂಡು ಸಾಯ್ತೀಯ? ಬದುಕೋ ಆಸೆ ಇಲ್ವೇನೋ ನಿನಗೆ? ಅಯ್ಯೋ ಸಾಹೇಬ್ರೆ, ನಮ್ಮಮ್ಮ ನನ್ನ ಜಾತಕ ಪೂರ ತೋರಿಸ್ಬಿಟ್ಟವ್ರೆ. ನಂದು ದೀರ್ಘಾಯುಷ್ಯ. ಎಷ್ಟು ಕೊಬ್ಬು ಇವನಿಗೆ! ಮನುಷ್ಯನ ಸರ್ ಇವನು. ಬೇರೆ ಮನುಷ್ಯನ್ಗೆ ಸ್ಟೇಟ್ ಬಿದ್ದಿದ್ರೆ ಸತ್ತೋಗ್ಬಿಟ್ಟಿದ್ದ. ಇವನ್ಗೊಂಚೂರು ನೋವೇ ಆಗ್ತಾ ಇಲ್ವಲ್ಲ ಸರ್? ಏಯ್ ಮಾದೇವ, ಈ ಮೊಂಡಾಟದಿಂದ ನಿನಗೇನೋ ಸಿಗುತ್ತೆ? ಮೊಂಡಾಟ ಮಾಡ್ತಿರೋದು ನಾನಲ್ಲ ಸಾಹೇಬ್ರೆ, ನೀವು. ನಾನು ಮಾಡದೇ ಇರೋ ಅಪರಾಧನ ಮಾಡಿವ್ನಿ ಅಂತ ಒಪ್ಸಕ್ ನೋಡ್ತಾ ಇದ್ದೀರಾ. ಅದು ಈ ಊಸರು ಹಳ್ಳಿ ಮಾತು ಕಟ್ಕೊಂಡು. ಸಾಹೇಬ್ರೆ, ನಿಮ್ ಲಾಟಿಗಿಂತ ಬೇಗ ನಿಮ್ ಕ್ವಾಪನೆ ಕರ್ಗೋಯ್ತು. ನಿಮ್ ತಾಳ್ಮೆ ಮುರಿದಂಗೆ ನನ್ ಧೈರ್ಯ ಮುರಿಯಕ್ಕಾಗಕ್ಕಿಲ್ಲ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನನ್ಗೆ ನಿನಗೆ ಯಾಕೆ ಟೆನ್ಷನ್ನು? ಪಂಚಮಿ, ಅಳ್ಬೇಡ. ನಿಮ್ಮ ಅಣ್ಣಂಗೆ ಏನು ಆಗಲ್ಲ, ಧೈರ್ಯವಾಗಿರು. ಅತ್ತೆ ನೋಡಿ, ಈ ಬಟ್ಟೆ ಎಷ್ಟೊಂದು ಕೊಳೆಯಾಗಿದೆ. ಇದು ಸಾಕಲ್ವಾತೆ ಮಹಾದೇವ್ ತಪ್ಪು ಮಾಡಿದಾರೆ ಅಂತ ಹೇಳೋದಿಕ್ಕೆ? ನಾನು ವಿನಾಕಾರಣ ಮಹಾದೇವ್ ಮೇಲೆ ತಪ್ಪು ಹೊರಿಸ್ತಾ ಇಲ್ಲ. ಇಲ್ಲ ಕಾವ್ಯ, ನನ್ ಮಗ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನ್ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತಿದ್ದ. ಗರ್ಡನ್ ಕೈನ ಕತ್ತರಿಸ್ದಾಗ್ಲೂ ಸಹ ನಾನು ಹೀಗ್ ಮಾಡ್ದೆ ಅಂತ ಸೀದಾ ಬಂದು ನನ್ನ ಹತ್ರ ಹೇಳ್ದ. ತಪ್ಪು ಮಾಡಿದ್ಮೇಲೆ ತಲೆ ಮರೆಸ್ಕೊಳ್ಳೋ ವ್ಯಕ್ತಿತ್ವ ಅವನಿಗಿಲ್ಲ. ಮಾಡಿದ ತಪ್ಪನ ಒಪ್ಕೊಳ್ಳೋ ಗುಂಡಿಗೆ ಇದೆ ನನ್ನ ಮಗನಿಗೆ. ಅವನ್ ಖಂಡಿತವಾಗ್ಲೂ ತಪ್ಪು ಮಾಡಿರಲ್ಲ. ಕಾವ್ಯ, ದಯವಿಟ್ಟು ನಿನ್ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡು. ಅವನು ಹೇಳ್ಕೊಂಡು ಹೋಗಿದ್ ರೀತಿ ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಅವನಿಗೆ ಫೋನ್ ಮಾಡಿ ಹೇಳು ಕಾವ್ಯ, ನನ್ನ ಮಗನಿಗೆ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಏನೂ ಮಾಡಬಾರ್ದು ಅಂತ. ನನ್ನ ಕೈ ಮುಗ್ದು ಬಿಡ್ಕೋತೇನೆ. ಅತ್ತೆ, ಏನಿದು? ಯಾಕೆ ಹೇಗೆಲ್ಲ ಮಾತಾಡ್ತಾ ಇದ್ದೀರಾ? ಸಮಾಧಾನವಾಗಿರಿ ಅತ್ತೆ. ನೋಡಿ, ನಾನ್ ಭರತ್ ಹತ್ರ ಮಾತಾಡ್ತೀನಿ, ಸರಿನಾ? ಕಾವ್ಯ ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡಲಿಲ್ಲ ಅಂತ ಅನ್ಕೋತಾ ಇದ್ದೆ. ಕೊನೆಗೂ ಹಾ ಕಾವ್ಯ. ಹಲೋ ಭರತ್. ಭರತ್, ಮಹಾದೇವ್ ಕೊಲೆ ಪ್ರಯತ್ನ ಮಾಡಿದಾರೆ ಅಂತ ಅನ್ನಿಸ್ತಿಲ್ಲ. ಪ್ಲೀಸ್ ಅವ್ರ ಮೇಲೆ FIR ಫೈಲ್ ಮಾಡಬೇಡ. ಅದು ಹಾಗಾಗೋದಿಲ್ಲ ಕಾವ್ಯ, ಯಾಕಂದ್ರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಪ್ಲೀಸ್ ಭರತ್, ನಮ್ಮತ್ತೆ
ತುಂಬಾನೇ ಗಾಬರಿ ಆಗಿದ್ದಾರೆ. ನನ್ ಮಗ ತಪ್ಪು ಮಾಡಿಲ್ಲ, ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತಿದ್ದ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿರೋದ್ ನೋಡಿದ್ರೆ ಮಹಾದೇವ್ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಪ್ಲೀಸ್ ಏನಾದ್ರೂ ಮಾಡು ಭರತ್. ಹಾ ಕಾವ್ಯ, ನೀನಾಗಿರೋದ್ರಿಂದ ಇದನ್ನ ಕೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬೇರೆ ಯಾರು ಹೇಳಿದ್ರು ಕೇಳೋ ಮಗನೇ ಅಲ್ಲ. ಸದ್ಯಕ್ಕೆ FIR ಹಾಕೋದಿಲ್ಲ, ಆದ್ರೆ ಮಂಡೇ ಒಳಗಡೆ ಮಹಾದೇವನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ನಿಮ್ಗೆ ಅಷ್ಟರಲ್ಲಿ ಮಹಾದೇವ್ ಈ ಕೆಲಸನ ಮಾಡಿಲ್ಲ ಅಂತ ಅನ್ಸಿದ್ರೆ ನಿಜವಾದ ಆರೋಪಿನ ತಂದು ನನಗೊಪ್ಸಿ, ಆಗ ಮಹಾದೇವನ ಸೇವ್ ಮಾಡ್ಬೋದು. ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟು, ನನಗೆ ಗೊತ್ತು ನಿನಗೆ ಮಹಾದೇವ್ ಮೇಲೆ ಕೋಪ ಇದೆ ಅಂತ, ಆದರೆ ಅವ್ರನ್ನ ಇಲ್ ಟ್ರೀಟ್ ಮಾಡಬೇಡ ಪ್ಲೀಸ್. ಅವ್ರನ್ನ ಚೆನ್ನಾಗಿ ನೋಡ್ಕೋ. ಓಕೆ ಕಾವ್ಯ, ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ಕಾವ್ಯ, ನಾನೀಗ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಗರುಡನ್ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಇದ್ದೀನಿ. ದೇವ್ರ ಹತ್ರ ಗರುಡ ಸಾಯಬಾರ್ದು ಅಂತ ಬೇಡ್ಕೋ ಕಾವ್ಯ. ಯಾಕಂದ್ರೆ ಗರುಡ ಸತ್ತೋದ್ರೆ ನಿನ್ನ ಗಂಡನ ಕತೆ ಮುಗಿದಾಗೇನೆ. ಹಲೋ, ಹೇಳಕ್ಕ. ಹಲೋ ಕಿಟ್ಟಿ, ಎಲ್ಲೋ ಇದೆಯಾ? ಇಲ್ಲೇ ಹಾಸ್ಪಿಟ್ಲಿಗೆ ಬಂದಿದ್ದೀನಕ್ಕ. ನಿನ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಕಣೋ. ಕಾವ್ಯ ಅವಳ ಫ್ರೆಂಡ್ ಇದಾನಲ್ಲ DSP, ಅವನಿಗೆ ಫೋನ್ ಮಾಡಿದ್ಲು. FIR ಹಾಕ್ಬೇಡ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವನು ಒಪ್ಕೊಂಡ. ಹೌದಾ? ಹೌದು ಕಣೋ. ಸೋಮವಾರ ಅವನನ್ನ ಕೋರ್ಟ್ ಕರ್ಕೊಂಡು ಹೋಗ್ತಾರಂತೆ. ಅದ್ರೊಳಗಡೆ ನಿಜವಾದ ಅಪರಾಧಿ ಯಾರು ಅಂತ ಇವ್ರು ಕಂಡು ಹಿಡಿದ್ರೆ ಅವನನ್ನ ಬಿಟ್ಬಿಡ್ತಾರಂತೆ. ನೋಡು ಕಿಟ್ಟಿ, ಯಾವುದೇ ಕಾರಣಕ್ಕೂ ಗರುಡನ್ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಮಾತ್ರ ಸಿಗ್ಬಾರ್ದು. ಚಿಂತೆ ಮಾಡ್ಬೇಡಕ್ಕ, ಹಾಗಲ್ಲ, ಏನೂ ಆಗಲ್ಲ. ಇನ್ನೊಂದು ವಿಷಯ ಕಿಟ್ಟಿ, ಆ ಗರುಡ ಏನಾದ್ರೂ ಸತ್ತೋದ್ರೆ ಮಾದೇವನ್ನ ಯಾರು ಕಾಪಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದ ಆ ಪೊಲೀಸು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದಕ್ಕ. ಆ ಗರುಡನ್ ಸಾಯಿಸ್ರು ಅಂತ ನಮ್ಮ ಹುಡುಗರಿಗೆ ಹೇಳಿದ್ರೆ ಅವಸರದಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ಬಂದಿದ್ದಾರೆ. ಅದನ್ನು ಪೂರ್ತಿ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಗರುಡನ ಕತೆ ಮುಗಿಸಿದ್ರೆ ಆ ಮಹಾದೇವನ ಕತೆ ಮುಗ್ದಂಗೆ. ಶಾಶ್ವತವಾಗಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ಹೇ ಕಿಟ್ಟಿ, ಹುಷಾರು ಕಣು. ಏನಕ್ಕೆ ಬೇಕೋ ಇದೆಲ್ಲ? ಏನಾದ್ರೂ ಎಡವಟ್ಟಾದ್ರೆ ಆಮೇಲೆ ನೀನ್ ಜೈಲಿಗೆ ಹೋಗ್ಬೇಕಾಗತ್ತೆ. ನೀನೇನು ಯೋಚನೆ ಮಾಡಬೇಡಕ್ಕ. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಾನು ನೋಡ್ಕೊತೀನಿ. ನೀನು ನನ್ನ ಪಂಚಮಿ ಮದುವೆಗೆ ಪ್ಲ್ಯಾನ್ ಮಾಡು. ನನ್ನ ಪ್ಲ್ಯಾನ್ ಪ್ರಕಾರ ಆ ಗರುಡನ ಕತೆ ನಾನು ಮುಗಿಸ್ಬರ್ತೀನಿ. ಹುಷಾರು ಕಿಟ್ಟಿ, ನನಗೆ ತುಂಬಾ ಭಯ ಆಗ್ತಿದೆ. ನೀನು ಭಯ ಪಡಬೇಡ, ಇಡಕ್ಕ ಫೋನು. ಏ, ಅಮ್ಮ, ಇಲ್ಲೊಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಮೇಲೆ ಯಾಕೆ ಹಂಗ್ ಬಂದೆ? ಏನೂ ಇಲ್ಲ ಕಣೆ, ಸುಮ್ಮನೆ ಬಂದೆ ಅಷ್ಟೇ. ಗಾಬರಿ ಆಗಿರೋ ತರ ಕಾಣಿಸ್ತಿದೆ. ಮುಖ ಎಲ್ಲ ಸ್ವೆಟ್ ಆಗಿದೆ. ಶೆಕೆ ಶೆಕೆ ಅಲ್ವಾ? ಶೆಕೆಗೆ ಬೆವರು ಬರ್ತೆ ಏನಾಗತ್ತೆ ಹೇಳು? ಈ ಅಮ್ಮ ಯಾಕೆ ಹಿಂಗ ಆಡ್ತಾ ಇದಾರೆ ಇವತ್ತು? ತಲೆ ಕೆಟ್ಟಿರ್ಬೇಕು ಅನ್ಸುತ್ತೆ. ಖಂಡಿತ ಅಣ್ಣ ಈ ಥರ ಮಾಡಿರಲ್ಲ. ಅವನು ಯಾವತ್ತೂ ಅಷ್ಟೇ, ಅವನು ಏನು ಮಾಡಿದ್ರು ಅದನ್ನು ಓಪನ್ ಆಗಿ ಹೇಳ್ತಾನೆ ಹೊರತು ಮುಚ್ಚುಮರೆ ಮಾಡಲ್ಲ. ಈ ಹಿಂದೆನೂ ಅವ್ನು ತಪ್ಪು ಮಾಡಿ ಬಂದಾಗ ನಾನೇ ಮಾಡಿದ್ದೀನಿ ಅಂತ ಎಲ್ಲರೂ ಮುಂದೆನೂ ಹೇಳಿದ್ದಾನೆ. ಇದನ್ನ ಅವನು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನೆ ಅಂತ ಅಂದಮೇಲೆ ಖಂಡಿತವಾಗ್ಲೂ ಅಣ್ಣ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಯಾರು ಮಾಡಿದ್ದಾರೆ, ಇದರಿಂದ ಇರೋ ಕಲ್ಪ್ರಿಟ್ ಯಾರು ಅಂತ ಹುಡುಕ್ಬೇಕು. ರಾಮ್, ನೀವಿಬ್ರು ಏನು ಮಾಡ್ತಿದ್ದೀರಾ ಇಲ್ಲಿ? ನಾನು ಕಾವ್ಯ ಗರುಡ ಅವ್ರ ಹತ್ರ ಮಾತಾಡೋಣ ಅಂತ ಬಂದ್ವಿ. ಏನು, ಗರುಡ ಹತ್ರ ಮಾತಾಡ್ಬೇಕಾ?
ಹೌದು ರಾಮ್, ಮಹಾದೇವ್ ಅವರು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಈ ಥರ ಮಾಡೋದು ಇಲ್ಲ. ಅವ್ರಿಗೆ ಸುಮ್ಮನೆ ಶಿಕ್ಷೆ ಆಗ್ತಿದೆ ಅಂತ ನಂಗೆ ಅನಿಸ್ತಿದೆ. ಮಹಾದೇವ್ ಇದರಿಂದ ಹೊರಗಡೆ ಬರಬೇಕು ಅಂದರೆ ನಾವು ಗರುಡನ ಇನ್ವೆಸ್ಟಿಗೇಟ್ ಮಾಡಬೇಕು. ಹೌದು, ಇವಾಗ ಗರುಡ ಅವ್ರು ಎಲ್ಲಿ ಸಿಗ್ಬೋದು ನಮಗೆ? ಪ್ರೇಮ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅವ್ನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದಮೇಲೆ ನಾವೆಲ್ಲರೂ ಹೋಗಿ ಮಾತಾಡೋಣ, ಸರಿನಾ? ಸರ್, ಗರುಡ ಅನ್ನೋ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಮನು ಸರ್ ಹೇಳಕ್ ಹೇಳಿದ್ರು. ಹಾಗೆ ಪೊಲೀಸರು ಕೂಡ ಬಂದಿದ್ದಾರೆ ಸರ್. ಹೌದಾ? ಸರಿ, ನಾವೀಗಲೇ ಬರ್ತೀವಿ. ಬನ್ನಿ ಹೋಗೋಣ. ಹೇಗಿದ್ದೀರ? ತುಂಬಾ ನೋವಾಗ್ತಾ ಇದೆಯಾ? ನೋಡಿ ಗರುಡ, ನಾವು ಇವಾಗ ಬಂದಿರೋದು ನಿಮ್ಮ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ. ಆವತ್ತು ಏನೇನಾಯ್ತು ಅಂತ ಕ್ಲೀನಾಗಿ ಹೇಳಿ, ಯಾವ ಪಾಯಿಂಟು ಮಿಸ್ ಮಾಡಿದೆ. ರವಿ, ಬರ್ಕೊಡ್ರಿ. ಹೇಳ್ತೀನಿ ಸರ್. ನಾನು ದಿನ ಕೆಲಸ ಮುಗಿಸಿ ಮನೆ ಹೋಗೋ ಥರ ಅವತ್ತು ಕೆಲಸ ಮುಗಿಸಿ ಮನೆ ಹೋಗ್ತಾ ಇದ್ದೆ. ಆಗ ಹಿಂದ್ಗಡೆಯಿಂದ ಮಾದೇವ ಬಂದು ನನಗೆ ಮುಸ್ಕಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಹೊಡಿಲಿಕ್ಕೆ ಶುರು ಮಾಡ್ದ. ನನಗೇನ್ ಮಾಡ್ಬೇಕಂತ ಗೊತ್ತಾಗದೆ ಬಿಡಿಸ್ಕೊಳಕ್ ತುಂಬಾ ಟ್ರೈ ಮಾಡಿದೆ. ಅವ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರಿಂದ ಬಿಡಿಸ್ಕೊಳಕ್ಕಾಗಿಲ್ಲ. ನನಗೂ ದಿಕ್ ತೋಚದೆ ನನ್ನ ಸೊಂಟದಲ್ಲಿರೋ ಚಾಕುನ ತೆಗೆದು ಪೀಸಕ್ ಟ್ರೈ ಮಾಡಿದೆ ಸರ್. ಆಗ ಅವನು ಆ ಚಾಕುನ ಗಟ್ಟಿಯಾಗಿ ಹಿಡ್ಕೊಂಡ. ನಾನು ಜೋರಾಗಿ ಹೇಳಿದೆ. ಆಗ ಅವನ ಕೈ ಕೊಯ್ಕೊತು, ರಕ್ತ ಬರಕ್ ಶುರು ಆಯ್ತು. ಮತ್ತೆ ಇನ್ನೊಂದೆರಡು ಸಲ ಬೀಸ್ದೆ ಸರ್. ಆಗ ಅವನ ಎದೆಗೆ ಮೈ ಕೈಗೆ ಏಟಾಯ್ತು. ಇನ್ನೊಂದ್ಸಲ ಚುಚ್ಚೋಣ ಅಂತ ಮುಂದೋದೆ ಸರ್. ಅಷ್ಟರಲ್ಲಿ ಅವನೇ ನಂಗೆ ಜೋರಾಗಿ ಚುಚ್ಬಿಟ್ಟು ಓಡೋಗ್ಬಿಟ್ಟ ಸರ್. ಸರ್, ಒಂದೇ ಒಂದು ನಿಮಿಷ ನಾನು ಮಾತಾಡ್ತೀನಿ. ಅಲ್ಲ ಗರುಡ ಅವ್ರೆ, ನಿಮಗೆ ಮುಸುಕ್ ಹಾಕಿದ ಮೇಲೆ ಹೊಡೆಯಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರಲ್ಲ, ನಿಮಗೆ ಮುಸುಕ್ ಹಾಕಿ ಹೊಡೆಯಕ್ಕೆ ಶುರು ಮಾಡಿದ್ಮೇಲೆ ಅದು ಅಣ್ಣನೇ ಮಾಡಿದ್ದು ಅಂತ ನಿಮ್ಗೆ ಗೊತ್ತು? ಅಂಡ್ ಒನ್ ಮೋರ್ ಥಿಂಗ್, ಅಟ್ಯಾಕ್ ಮಾಡಿದ್ರಲ್ಲ, ಅವ್ರ ಮೈಯೆಲ್ಲ ಗಾಯ ಮಾಡಿದೀನಿ ಅಂತ ಹೇಳಿದ್ರು. ಆದ್ರೆ ಅಣ್ಣನ ಮೈಯಲ್ಲಿ ಯಾವ ಮಾರ್ಕು ಇಲ್ವಲ್ಲ ಸರ್. ಅಣ್ಣನ ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ದೀರಾ ಅಲ್ವಾ? ಅಣ್ಣನ ಮೈಯಲ್ಲಿ ಯಾವ್ದಾದ್ರು ಮಾರ್ಕ್ ಇದೆಯಾ? ಜೊತೆಗೆ ಅಟ್ಯಾಕ್ ಮಾಡಿರೋ ಕೈಗೆ ಚಾಕುವಿಂದ ಇರಿದು ಮಾರ್ಕ್ ಮಾಡಿದೀನಿ ಅಂತ ಹೇಳಿದ್ರು. ಆದ್ರೆ ಅಣ್ಣನ ಕೈಯಲ್ಲಿ ಯಾವ ಮಾರ್ಕು ಇಲ್ವಲ್ಲ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಣ್ಣ ಯಾವ ತಪ್ಪು ಮಾಡಿಲ್ಲ ಅಂತ. ರಾಮ್ ಹೇಳ್ತಿರೋದು ಸರಿಯಾಗೇ ಇದೆ. ಮಹಾದೇವ ಅವರು ಈ ತಪ್ಪು ಮಾಡಿಲ್ಲ. ಹೌದು, ಮಹಾದೇವ್ ಮೈ ಮೇಲೆ ಆಗಿರೋ ಗಾಯ ಬಿದ್ದಿರೋದ್ರಿಂದ ಆಗಿರೋದು. ಖಂಡಿತವಾಗ್ಲೂ ಚಾಕುಯಿಂದ ಚುಚ್ಚಿರೋದ್ರಿಂದ ಆಗಿರೋದಲ್ಲ. ಸೊ ಹಿ ಇಸ್ ನಾಟ್ ಎ ಕಲ್ಪ್ರಿಟ್. ಸರ್, ಇವಾಗ್ಲಾದ್ರೂ ಗೊತ್ತಾಯ್ತಾ? ಮಹಾದೇವ ಅವ್ರದ್ದು ಯಾವ ತಪ್ಪು ಇಲ್ಲ. ಅವ್ರಿಗೆ ಸುಮ್ಮನೆ ಶಿಕ್ಷೆ ಆಗ್ತಾ ಇದೆ. ಅಣ್ಣ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಿರೋದು ಇದನ್ನ? ಹೇಗಾಯ್ತಿದೆ? ಅದೇ ಸರ್, ಬೆಳಿಗ್ಗೆ ದನ ಬಂದು ಗುದ್ಬಿಡ್ತು ಸರ್. ಇದನ್ನೆಲ್ಲ ನೋಡಿದ್ರೆ ಯಾವ್ದೋ ಶಾರ್ಪ್ ಆಬ್ಜೆಕ್ಟ್ ಇಂದ ವೂಂಡ್ ಆದಂಗಿದೆ. ಒಂದು ಓರಿ ಇದೆ ಸರ್, ಅದ್ರ ಕೊಂಬು ತುಂಬಾ ಚೂಪಾಗಿದೆ, ಅದು ಗುದ್ಬಿಡ್ತು ಸರ್. ಸರ್, ನೀವು ನಿಮಿಷ ಮಾತಾಡ್ತೀರಿ, ನಾನು ಹೋಗಿ ಬರ್ತೀನಿ. ಏಯ್, ಕೊಟ್ಟಿರೋ ಒಂದು ಕೆಲಸನೂ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೇನೋ ಮಾಡೋಕ್ಕಾಗತ್ತೆ ನಿನ್ನ ಕೈಲಿ? ಛೇ,
ಹೋಗಿ ಹೋಗಿ ನಿನ್ನಂತವನ ಹತ್ರ ಕೆಲಸ ಹೇಳಿದ್ನಲ್ಲ ನನಗೆ. ಅಣ್ಣ ಪ್ಲೀಸ್ ನಿಲ್ಲಿಸಿ. ಗರುಡನ ಅಲ್ಲೇ ಹೊಡೆಯೋದಕ್ಕೆ ಪ್ಲಾನ್ ಮಾಡಿದ್ದು ಮಿಸ್ ಆದ. ಅವನು ಇದೇ ಹಾಸ್ಪಿಟಲ್ ಬಂದು ಸೇರ್ಕೊಂಡಿದ್ದಾನೆ. ಈ ಸಲ ಮಿಸ್ಸೇ ಆಗಲ್ಲ ಅಣ್ಣ. ಇದೆಲ್ಲ ಹೇಗಾಗಿದ್ದು ಅಂತ ಹೇಳಿದ್ರೆ? ಅದೇ ದನ ಆಯ್ತು ಅಂತ ಹೇಳಿದ್ನಲ್ಲ ಸರ್. ಸುಳ್ಳು ಹೇಳ್ತಾ ಇದ್ದೀರಾ? ನಾನ್ಯಾಕೆ ಸುಳ್ಳು ಹೇಳಿ ಸರ್? ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನಿಜ ಒಪ್ಕೊಳ್ಳಿ. ಇದೆಲ್ಲ ನೋಡಿದ್ರೆ ಚಾಕುವಿಂದ ಇರ್ತಾ ಆಗಿರೋದು ಅಂತ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಗರುಡನ ಮೇಲೆ ಅಟ್ಯಾಕ್ ಮಾಡಿರೋದು ನೀವು ತಾನೆ? ಸರ್ ಏನ್ ಸರ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ಏನೋ ಹಾಸ್ಪಿಟ್ಲು ಚೆನ್ನಾಗಿದೆ ಅಂತ ಬಂದು ಸೇರ್ಕೊಂಡ್ರೆ ನನ್ನ ಮೇಲೇನೆ ಅಪಾದನೆ ಹೊರಿಸ್ತಾ ಇದ್ದೀರಾ? ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನಿಜ ಒಪ್ಕೊಂಡ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಸರ್ ಹೇಳಕ್ ಏನಿಲ್ಲ, ಅವಾಗಲೇ ಹೇಳಿದ್ನಲ್ಲ ಹಸ ಬಂದು ಗುದ್ದಿತ್ತು ಅಂತ. ಇರೋದನ್ನ ಹೇಳಿದ್ರೆ ನನ್ನ ಮೇಲೆ ಗೋಬೆ ಕೂರಿಸ್ತೀರಾ ಸರ್? ನಿಮ್ದೊಂದೇನು ಹಾಸ್ಪಿಟ್ಲ್ ಇರೋದು? ಇಲ್ಲಿರಕ್ ನನ್ಗೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ. ನಿನಗೆ ಮರ್ಯಾದೆ ಕೊಡ್ತಾ ಇದ್ದು ಜಾಸ್ತಿ ಆಯಿತು ಅಂತ ನೀನೇ ಪ್ರೂವ್ ಮಾಡ್ತಾ ಇದೀಯಾ. ಗರುಡನ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಡೇಯ್, ನೀನು ಮಾಡಿರೋ ತಪ್ಪಿಗೆ ನಮ್ಮ ಅಣ್ಣ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಕಣೋ. 100 ಜನ ಅಪರಾಧಿಗೆ ಶಿಕ್ಷೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಪಾಲಿಸಿನ ಫಾಲೋ ಮಾಡೋ ನಾನು. ಮರ್ಯಾದೆಯಿಂದ ನಿಜ ಒಪ್ಕೊಂಡ್ರೆ ಸರಿ. ಸರ್ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮಾಡದೇ ಇರೋ ಅಪರಾಧನ ನನ್ನ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ? ನೀನು ಈಗೆಲ್ಲ ಕೇಳಿದ್ರೆ ಬಾಯಿ ಬಿಡಲ್ಲ ಅನ್ಸುತ್ತೆ. ಗರುಡನ್ ಕಂಪ್ಲೇಂಟ್ ತೊಗೊಳೋದಕ್ಕೆ ಪೊಲೀಸ್ ಅವರು ಹಾಸ್ಪಿಟಲ್ಗೆ ಬಂದಿದ್ದಾರೆ, ಅವ್ರ ಕೈಲೇ ನಿನಗೆ ಮಾಡಿಸ್ತೀನಿ. ಪೊಲೀಸ್! ನಿಮ್ದಿದೆ ಒಂದು ಹಾಸ್ಪಿಟ್ಲ, ಇದಲ್ಲ ಅಂದ್ರೆ ಇನ್ನೊಂದು. ನಾನು ನಿನ್ನ ಗೂಗು ನಿನ್ ಮಗ ಅನ್ಕೊಂಡಿದ್ದೀನೋ? ನೀನ್ ಹೇಳೋದನ್ನೆಲ್ಲ ಕೇಳೋದಕ್ಕೆ ಮರ್ಯಾದೆಯಿಂದ ಒಪ್ಪು ಅಂದ್ರೆ ಒಪ್ಕೊಳ್ಳೋದ ಅಲ್ಲ? ಸರ್, ಗರುಡನ್ ಮೇಲೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದು ಇವನೇ ಸರ್. ಗರುಡ ಹೇಳ್ದಂಗೆ ಕೈಯಲ್ಲಿ ಮಾರ್ಕ್ ಇತ್ತು ಅಂತ ಹೇಳಿದ್ನಲ್ಲ, ನೋಡಿ ಸರ್. ಇದೇ ಮಾರ್ಕು. ಅಷ್ಟೇ ಅಲ್ಲ, ಮೈಯೆಲ್ಲ ಮಾರ್ಕ್ ಆಗಿತ್ತು ಅಂತ ಹೇಳಿದ್ನಲ್ಲ. ಲೈ, ತೆಗಿಯ ಶರ್ಟ್, ತೆಗಿಯ ಶರ್ಟ್, ತೆಗಿ. ನೋಡಿ ಸರ್, ಮೈಯೆಲ್ಲ ಮಾರ್ಕ್ ಇದೆ. ಗರುಡ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ನೋ ಅದೆಲ್ಲ ಮ್ಯಾಚ್ ಆಗಿದೆ ಸರ್. ಇವನೇ ಸರ್ ಅವನು.